ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಟ್ರಿಪ್ಪಿಗೆ ಬಂದು ಇವತ್ತು ಮೂರನೇ ದಿನ ನಾವು ನಾನು ನಮ್ಮ ಮನೆಯವರು ತುಂಬ ಆಸೆಯಿಂದ ಬಂದಿದ್ದು ಅಂದರೆ ಹೊರನಾಡಿಗೆ ಬರಲೇಬೇಕು, ಈ ಪ್ಲೇಸ್ ನೋಡಲೇಬೇಕು ಅಂತ ಫಸ್ಟ್ ಮಾಮಗೆ ಹೇಳಿದ್ದೆ ನಾವು ಈ ಪ್ಲೇಸು. ಬಟ್ ರಾತ್ರಿನೇ ಬಂದು ಸ್ಟೇ ಆದ್ವಿ ಇಲ್ಲಿ. ಬಟ್ ರಾತ್ರಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಫುಲ್ ಸುಸ್ತಾಗಿದ್ವಿ ಅಂತ ಹಾಗೆ ಮಲ್ಕೊಂಬಿಟ್ವಿ. ಇವಾಗ ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ದು ಫ್ರೆಶ್ ಆಗಿ ಹೊರಗೆ ಬಂದರೆ ಎಂಥ ವ್ಯೂ ಗೊತ್ತಾ, ಅದೇ ಸ್ವರ್ಗ ಅಂದರೆ ಇದೆ. ಅಂದರೆ ಇಂಥ ಬೇಸಿಗೆ 40 ಡಿಗ್ರಿ ಇರೋ ಅಂಥ ಬೇಸಿಗೆಯಲ್ಲೂ ಕೂಡ ಮಂಜು, ಫುಲ್ಲು ಮಂಜು. ಬೆಳಗ್ಗೆ 5:15 ವ್ಯೂ ಇದು. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಹಿಂಭಾಗ ರೂಮ್ ಮಾಡ್ಕೊಂಡು ಸ್ಟೇ ಆಗಿದ್ದೀವಿ. ಅಲ್ಲಿರೋ ವ್ಯೂ ಇದು. ಅಂದರೆ ತುಂಬ ಆಸೆಯಿಂದ ಬಂದಿದ್ವಿ ಆಯಿತಾ, ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನ ನೋಡಲೇಬೇಕು ಅಂತ. ಅಂದರೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಆ ಪದಗಳಲ್ಲಿ ವರ್ಣನೆ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಬಟ್ ಇನ್ನೂ ತಾಯಿನ ನೋಡೇ ಇಲ್ಲ. ಅಲ್ಲಿ ಕಾಣಿಸ್ತಿದೆ ಅಲ್ಲ ಲೈಟು, ಅದೇ ದೇವಸ್ಥಾನ. ನೋಡೋಣ, ದೇವಿ ನೋಡ್ಕೊಂಡು ಬಂದ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಪ್ಪಿ ಸ್ನಾನ ಆಯ್ತಾ? ಆಮೇಲೆ ಹಾಯ್, ಗುಡ್ ಮಾರ್ನಿಂಗ್. ನಾವಿವಾಗ ಯಾವ ಊರಲ್ಲಿದ್ದೀವಿ? ಹೌದಾ, ಸರಿ ಸರಿ. ಎಲ್ಲ ರೆಡಿ ಆದ್ರ ಅಣ್ಣ? ಚೆನ್ನಾಗಿ ನಿದ್ದೆ ಬಂತಾ? ಹಾಯ್ ಗಾಯ್ಸ್, ಹಾಯ್. ಜವಾಬ್ದಾರಿನ ಹಸ್ತಾಂತರ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಪಾಪಗೆ. ಎಷ್ಟು ಮಂಜು ಐತೆ ನೋಡಪ್ಪ ಇಲ್ಲಿ. ಅಲ್ಲ, ಇಂಥ ಬೇಸಿಗೆ ಇನ್ನು ನಾವು ಮಳೆಗಾಲ ಚಳಿಗಾಲದಲ್ಲಿ ಬಂದ್ರೆ ಹೆಂಗಪ್ಪ? ಅಯ್ಯೋ, ಮೊನ್ನೆ ಮಳೆಗಾಲದಾಗ ಬಂದು ನಾನಂತೂ ಫಸ್ಟ್ ಟೈಮ್ ಒರ್ಸ್ಕೊಂತ ಹೋಗೋದು ಗ್ಲಾಸ್ ಇಬ್ಬನಿಗೆ. ಬೊಬ್ಬ ಮಂಜು ನೋಡೋಕ್ಕೆ ಒಂದು ಖುಷಿ ಅಲ್ಲ. ಯಾಕ ಎಂಟ್ರೆನ್ಸ್ ಅಪ್ಪ ಅನ್ನಪೂರ್ಣೇಶ್ವರಿ ಇಲ್ಲೇ ದರ್ಶನ ಆಯಿತು. ಹೊರನಾಡಲ್ಲಿ ಬೆಳಗ್ಗೆ ತಿಂಡಿದು ಅವಲಕ್ಕಿ ಮತ್ತು ಕಾಫಿ. ಹೇಳು, ಹೊರನಾಡಿಂದೆಲ್ಲ ದರ್ಶನ ಆಯಿತು. ಇವಾಗ ನೆಕ್ಸ್ಟು ನಮ್ಮ ಡ್ರೈವರ್ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿಗೆ ಹೋಗೋದು. ಭಾಳ ಚೆನ್ನಾಗಾಯಿತು ಅಂದರೆ ಭಾಳ ಚೆನ್ನಾಗಾಯಿತು. ಯಾರು ಮಿಸ್ ಮಾಡದೆ ಬರ್ರಿ ಹೊರನಾಡಿಗೆ. ಅನ್ನಪೂರ್ಣೇಶ್ವರಿ ದರ್ಶನ ಅಂತೂ 2 ಸತಿ ದರ್ಶನ ಮಾಡ್ಕೊಂಡು ಬಂದ್ವಿ ನಾವಂತೂ. ಹಬ್ಬ ತಾಯಿನ 2 ಕಣ್ಣಲ್ಲಿ ನೋಡೋಕ್ಕೆ ಸಾಲದು, ಅಷ್ಟು ಚೆನ್ನಾಗಾಯಿತು ದರ್ಶನ ಮಾತ್ರ. ಹಬ್ಬ ಹೆಂಗಿತ್ತು ಅಂದರೆ ಯಾಕೆ ಮೂರ್ತಿ ಅದು ಅಪ್ಪ ನಿಮಿಷ ಆ ಕ್ಷಣ ನಾವು ಏನು ಬೇಡ್ಕೋಬೇಕು ಅನ್ನೋದೇ ಗೊತ್ತಾಗಲ್ಲ, ಹಂಗೆ ಕಳೆದೋಗ್ಬಿಡ್ತೀವಿ. ಮೂಕ ವಿಸ್ಮಿತ ನಿಜ, ಹಂಗಿತ್ತು ದರ್ಶನ. ಭಾಳ ಚೆನ್ನಾಗಾಯಿತು. ಇವಾಗ ನೆಕ್ಸ್ಟ್ ನಮ್ಮ ಡ್ರೈವರ್ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ಡ್ರೈವರ್ ಮೇಲೆ ಡಿಪೆಂಡ್. ಚೆಕ್ ಮಾಡ್ಕೊಂಡು ಬಂದ್ವಿ. ಯಾಕೆ ಹೌದಾ? ಹಾಯ್ ಗಾಯ್ಸ್, ಬನ್ನಿ ಕೆಳಗಡೆ. ಏನು ಹೊರಗಿಂದ ಕುತ್ಕೊಂಡು ವ್ಯೂ ನೋಡ್ತಾ ಇದ್ದೀರಾ? ಬೇಜಾರಾಗಲ್ಲ. ಇನ್ನೂ ಒಂದ್ಸತಿ ಹೋಗಿ ನೋಡಿ. 2 ಸತಿ ಹೋಗಿ ಬಂದಿದ್ ಮಾಮ ನಾವು ಎಲ್ಲ. ಇದೀರಾ ಗಾಯ್ಸ್? ಎಲ್ಲ ಹಾಯ್ ಹೇಳಿ. ಇದೀರಾ ಈ ಸೀಟಲ್ಲಿ? ಹೌದೌದೌದೌದೌದು. ಸರ್ ನೆಕ್ಸ್ಟ್ ಎಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು? ಕಾಳೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ, ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧಿ ಅದು.
ಅದನ್ನ ವಿಸಿಟಿಂಗ್ ಮಾಡ್ಕೊಂಡು ಸೀದಾ ಚಾರ್ಮಡಿ ಘಾಟ್. ಓಕೆ ಓಕೆ ಮಂಜುನಾಥ ಸ್ವಾಮಿ, ಮಂಜುನಾಥ ಸ್ವಾಮಿ ಪಾಸ್ ಅವರು, ಆಯ್ತು. ಅಲ್ಲಿಂದ ಮಂಜುನಾಥ ಸ್ವಾಮಿ. ಓಕೆ ಓಕೆ ಡನ್. ಕಳಸ ಈಗ ಕೊಟ್ಟಿಗೆ ಹಾರದಲ್ಲಿ ಇಳಿಸಿದ್ದಾರೆ ನಮ್ಮ ಡ್ರೈವರ್. ಇಲ್ಲಿ ಕೊಟ್ಟಿಗೆ ಹಾರದಲ್ಲಿ ನೀರು ದೋಸೆ ಫೇಮಸ್. ಈ ಹೋಟೆಲಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಇವಾಗ ನೀರು ದೋಸೆ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನೀರು ದೋಸೆ ತಿನ್ನಕ್ಕೆ ಹೋಗೋಣ ಬನ್ನಿ ಗಾಯ್ಸ್. ಟೇಸ್ಟ್ ನೋಡಿ ಹೇಳಿದ್ರು. ಹೌದು, ಇದುವರೆಗೂ ನೀವು ಯಾಕೆ ತಿಂದಿಲ್ಲ ನೀರು ದೋಸೆ? ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ತಿಂದಿಲ್ಲ. ಇನ್ನು ತಿಂದು ಹೇಳ್ತಾರೆ. ಇವರು ನೋಡಿರ್ಲಿಲ್ಲ ಅಂತ ಇಷ್ಟು ದಿನ, ಅದಕ್ಕೆ ಕ್ಯೂರಿಯಾಸಿಟಿ ಐತೆ ಇವರಿಗೆ ಇದ್ರ ಬಗ್ಗೆ, ಅದಕ್ಕೆ. ಇಲ್ಲ, ನಮಗೆ ಗೊತ್ತು ನೀರು ದೋಸೆ, ನಾನು ಮನೇಲಿ ಮಾಡ್ತೀನಿ. ಇನ್ನು ಅರ್ಪಣ ಹೆಂಗಿದೆ ಅಮ್ಮ ನೀರು ದೋಸೆ? ಪಾಪು, ಕೊಟ್ಟಿಗೆ ಹಾರದಲ್ಲಿ ನೀರು ದೋಸೆ ಫೇಮಸ್. ನಾವು ನೀರು ದೋಸೆ ತಿಂತಾ ಇದ್ದೀವಿ. ನೀರು ದೋಸೆ ಭಾಳ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು ನೀರು ದೋಸೆ. ನಾವು ಊರಲ್ಲೇ ಟ್ರೈ ಮಾಡ್ತೀವಿ ಮನೇಲಿ. ನಮ್ಮದು ಇನ್ನು ಕ್ರಿಸ್ಪಿಯಾಗುತ್ತೆ ಮನೇಲಿ ಮಾಡೋದನ್ನು. ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ ವಿಡಿಯೋ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಾಮ ಅವಾಗ ರಿವ್ಯೂ ಕೊಡ್ತಾರೆ. ಇಲ್ಲಿ ಬಂದು ಆಕ್ಚುಲಿ ಇರೋದು ಸ್ಪಾಟ್ ಫೈನ್ ಇಲ್ಲ, ಆನ್ಲೈನ್ ಪೇಮೆಂಟ್ ತಾನೆ. ಧರ್ಮಸ್ಥಳ ಮಧ್ಯಾಹ್ನ 2 ಗಂಟೆಗೆ ಇವಾಗ ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನ ಮಾಡ್ಕೊಬಂದು ಸಿಗುವ. ಎಲ್ಲರೂ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಫುಲ್ಲು ಶುಭದ ಇಲ್ಲೋಡಿಲಿ. ಶುಭದ, ಓಯ್ ಶುಭದ, ಇಲ್ಲೋಡಮ್ಮ. ಹಾಯ್ ಹೇಳು, ಹಾಯ್ ಹೇಳು. ಯಾಕೆ ಶುಭದ, ಯಾಕೆ ಹರ್ಷಿದೆ ಎದ್ಕಂದು? ವಾ ವಾ ದೇವ್ರೇ, ಮಗಳಿಗೆ ಸುಸ್ತಾಗೈತೆ ಅಂತ ಎತ್ಕೊಂಡು ಅಡ್ಡಾಡ್ತಿರೋದು ನೋಡಮ್ಮ ಚಿಕ್ಕಮ್ಮ. ಅವಳಿಗೆ ಯಾಕೋ ತಲೆ ಸುತ್ತು ಅಂತ ಹೇಳ್ತದ. ಅವಳಿಗೆ ಜರ್ನಿ ಆಗಲ್ಲ ಅಂಥದ್ರಾಗೂ ಕರ್ಕೊಬಂದ್ಬಿಟ್ಟಿದ್ದೀವ. ಫುಲ್ಲು ಗಾಡ್ ಸೆಕ್ಷನಾಗ ವಾಂತಿ ಮಾಡ್ಕೊಂಡು ಸುಸ್ತಾಗ್ಬಿಟ್ಟಿದ್ದಾಳೆ. ಹಂಗಾಗಿ ಅವ್ರು ಚಿಕ್ಕಮ್ಮ ಎತ್ಕೊಂಡು ಅಡ್ಡಾಡ್ತಿರೋದು ನೋಡಿ. ಧರ್ಮಸ್ಥಳದಿಂದ ಇವಾಗ ಸುಬ್ರಹ್ಮಣ್ಯಕ್ಕೆ ಹೋಗೋ ರೋಡಲ್ಲಿ ಮಧ್ಯಕ್ಕೆ ನಿಲ್ಸಿದ್ದೀನಿ, ಘಾಟ್ ಸೆಕ್ಷನಲ್ಲಿ. ಮಡ್ಕ ಸೋಡಾ ಕುಡಿಯೋಣ ಅಂತ. ಈ ಕಡೆ ಎಲ್ಲ ಮಡ್ಕ ಸೋಡಾ ಅಂದರೆ ಫುಲ್ಲು ಫೇಮಸ್ ಅಂತೆ. ನೋಡೋಣ, ನಾವು ಕುಡಿದು ಟ್ರೈ ಮಾಡೋಣ ಅಂತ ನಿಲ್ಸಿದ್ದಾರೆ ನಮ್ಮ ಡ್ರೈವರ್ ಅಣ್ಣ. ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಚೆನ್ನಾಯ್ತೇನೆ. ಕುಡಿ ಕುಡಿ. ಆತ ಎಷ್ಟು ಬೇಗ ಚೆನ್ನಾಯ್ತಾ? ದೀಪಕ್ ಕಾಣಂಗಿಲ್ಲ ಅಲ್ಲಿ. ಅವ್ರಿಗೆ ಬಟ್ಲ ಬರ್ತೈತಿ ಮಡಿಕೆ. ದೀಪಕ್ಗ ತಡಿ. ಗಾಡ ಕೊಡಿ, ಗಾಡ ಕೊಡಿ, ಗಾಡ ಕೊಡಿ, ಕೊಡಿ ಕೊಡಿ. ನಾನೇನು ಚೂರು ಕೊಡಿಲಿ. ಚೆನ್ನಾಯ್ತಲ್ಲ? ಕ್ರೇಜಿ ಸಂಪು ಅಪ್ಪಿ ನಮ್ದು. ಏನ್ ಪಾಪ ಖುಷಿ ಆಯ್ತಾ? ಅಣ್ಣ ನಿಮಗೆ ಹೆಂಗ ಅನ್ಸ್ತು? ಡ್ರೈವರ್ ಅಣ್ಣ? ಸುರೇಶ್ ಅಣ್ಣ ಅಲ್ಲ, ಡ್ರೈವರ್ ಅಣ್ಣ.
ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತು ನಾವು 4th ಡೇ ನಾವು ಎಲ್ಲೆಲ್ಲಿ ಹೋಗಿದ್ವಿ ಮತ್ತು ಯಾವ್ಯಾವ ಪ್ಲೇಸ್ ಕವರ್ ಮಾಡ್ಕೊಂಡ್ವಿ, ಮತ್ತು ಯಾವ ಪ್ಲೇಸಲ್ಲಿ ಹಾಲ್ಟ್ ಆಗಿ ಊಟ ಮಾಡ್ಕೊಂಡು ಮನೆ ಕಡೆ ಬಂದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಎಲ್ಲರೂ ನಗಿಸ್ತಾ ಇರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.